ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ಸೈನ್ಮೆಂಟ್ ಅಕೌಂಟ್, ಸೊ ಈ ಒಂದು ಯೂನಿಟ್ದಿಂದ ಪ್ರೀವಿಯಸ್ ಕ್ಲಾಸ್ದಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ನಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ಯಾವ ಥರ ಪ್ರಾಬ್ಲಮ್ ಇದೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ, ಸೊ ಇದನ್ನೆಲ್ಲ ನೋಡೋಣ ಇವತ್ತಿನ ಕ್ಲಾಸ್ನಲ್ಲಿ. ಸೊ ಫಸ್ಟ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ ಅಥವಾ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸನ್ನು ಕೊಟ್ಟಿದ್ದಾರೆ ಅಂತೇಳಿ ಯಾವ ಥರ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ, ಇಲ್ಲಿ ಒಂದು ನಿಮ್ಗೆ ಸಿಂಪಲ್ ಥಿಂಗ್ ಇದೆ ನೋಡಿ. ಪ್ರಾಫಿಟ್ ಆಫ್ 25% ಅಂತ ಇದೆಯಲ್ಲ, ಪ್ರಾಫಿಟ್ ಅಂತೇಳಿ ಮೆನ್ಷನ್ ಮಾಡಿರಿ ಅಂದರೆ ಸೊ ಅದು ಆಲ್ಮೋಸ್ಟ್ ಆ ಪ್ರಾಬ್ಲಮ್ ಏನಿರುತ್ತೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಇರುತ್ತೆ. ಸೊ ಈ ಥರ ನೀವು ಪಾಯಿಂಟ್ ಔಟ್ ಮಾಡ್ಬೋದು. ಸೊ ಇದು ಒಂದು ಸಿಂಪಲ್ ಆಗಿ ಪಾಯಿಂಟ್ ಔಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾನು ನಿಮಗೆ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೀಜರ್ಸ್ ಹೇಳ್ತೇನೆ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಯಾವ ಥರ ನಾವು ಸಾಲ್ವ್ ಮಾಡ್ಬೇಕಂತೇಳಿ. ಸೊ ಈಗ ಪ್ರಾಬ್ಲಮ್ ನೋಡೋಣ. ಇಲ್ಲಿ ಬಾಬು ಆ್ಯಂಡ್ ಕಂಪ್ನಿ ಬೆಂಗಳೂರು ಕನ್ಸೈನ್ಡ್ 1000 kg ಆಫ್ ಆಯಿಲ್ ಟು ಚಂದ್ರು. ಸೊ ಬಾಬು ಅಣ್ಣವ್ರು ಏನು ಮಾಡಿದ್ದಾರೆ ಅಂತೇಳಿ ಚಂದ್ರು ಅಣ್ಣವ್ರಿಗೆ 1000 kg ಏನು ಮಾಡ್ತಾರೆ, ಆಯಿಲ್ ಟ್ರಾನ್ಸಿಟ್ ಮಾಡ್ತಾರೆ, ಅಂದರೆ ಆಯಿಲ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ, ಟ್ರಾನ್ಸ್ಫರ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ ಇಲ್ಲಿ ಬೆಳಗಾಂ ಅಂತ ಹೇಳ್ತಾರೆ. ಚಂದ್ರು ಲೊಕೇಶನ್ ಯಾವುದು, ಬೆಳಗಾಂ. ದ ಕಾಸ್ಟ್ ಪ್ರೈಸ್ ಆಫ್ ದ ಕನ್ಸೈನ್ಮೆಂಟ್, ನೀವು ಆ ಪ್ರಾಬ್ಲಮ್ದಲ್ಲಿ ಪ್ರತಿಯೊಂದು ಪಾಯಿಂಟ್ಸನ್ನು ಅಬ್ಸರ್ವ್ ಮಾಡ್ಕೋತಾ ಹೋಗಬೇಕು. ಅಮೌಂಟೆಡ್ ಟು ₹75,000. ಸೊ ಕಾಸ್ಟ್ ಪ್ರೈಸ್ ಎಷ್ಟು ಕೊಟ್ಟಿದ್ದಾರೆ ಅವರ, ಆಲ್ರೆಡಿ 75,000 ಅಷ್ಟು ಕೊಟ್ಟಿದ್ದಾರೆ. ವಿಚ್ ವೇರ್ ಇನ್ವಾಯ್ಸ್ಡ್ ಸೊ ಆ್ಯಸ್ ಟು ಶೋ ಎ ಪ್ರಾಫಿಟ್ ಆಫ್ 25% ಆನ್ ಸೇಲ್ಸ್. ಸೊ ಮತ್ತೆ ಅಬ್ಸರ್ವ್ ಮಾಡಿರಿ, ಪ್ರಾಫಿಟ್ ಎದ್ರ ಮೇಲೆ ಇದೆ ಅಂತ ಹೇಳ್ತಾರೆ, 25% ಆನ್ ಸೇಲ್ಸ್. ಪ್ರಾಫಿಟ್ ಇರೋದ 25% ಆನ್ ಸೇಲ್ಸ್. ದ ಕನ್ಸೈನರ್ ಪೇಡ್ ₹6,000. ಹೂ ಈಸ್ ಎ ಕನ್ಸೈನರ್, ಬಾಬು ಈಸ್ ಎ ಕನ್ಸೈನರ್. ಸೊ ಕನ್ಸೈನರ್ ಏನು ಮಾಡಿದ್ದಾನೆ, 6,000 ಟುವರ್ಡ್ಸ್ ಪ್ರೈಟ್ ಆ್ಯಂಡ್ ಇನ್ಶೂರೆನ್ಸ್. ಸೊ ಅವ ಪ್ರೈಟಿಗೆ ಮತ್ತು ಇನ್ಶೂರೆನ್ಸ್ಗೆ 6,000 ಪೇ ಮಾಡಿದ್ದಾನೆ. ಆ್ಯಂಡ್ ಅಕ್ಸೆಪ್ಟೆನ್ಸ್ ಟು ₹25,000 ವಾಸ್ ರಿಸೀವ್ಡ್ ಫ್ರಾಮ್ ದ ಕನ್ಸೈನಿ. ಇನ್ನು ಅಡ್ವಾನ್ಸ್ ಅಂತ ಹೇಳಿ ಅವ 25,000 ತೆಗೆದುಕೊಂಡಿದ್ದಾನೆ. ಸೊ ಇದೇನು ನೆಕ್ಸ್ಟ್ ನಾವು ನೋಡೋಣ. ದ ಕನ್ಸೈನಿ ಹ್ಯಾಡ್ ಪೇಡ್ ₹12,000 ಟುವರ್ಡ್ಸ್, ಇದು ಇಂಪಾರ್ಟೆಂಟ್ ನೋಡ್ರಿ, ಟುವರ್ಡ್ಸ್ ಆಫ್ಟರ್ ಆ್ಯಂಡ್ ಡ್ಯೂಲಿ ಅಂತ ಹೇಳ್ತಾರೆ. ಇದು ಕನ್ಸೈನಿ ಮಾಡಿರುವಂಥ ಎಕ್ಸ್ಪೆಂಡಿಚರ್. ಸೊ ಇದು ಯಾವ ಎಕ್ಸ್ಪೆಂಡಿಚರ್, ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್. ನೆಕ್ಸ್ಟ್ ನೋಡಿ, 10 kg ಆಫ್ ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್, ಅಂದರೆ ಆಯಿಲ್ ಟ್ರಾನ್ಸಿಟ್ ವೇಳೆಯಲ್ಲಿ ಲಾಸ್ ಆಗೈತೆ ಅಂತ ಹೇಳ್ತಾರೆ. ಆ್ಯಂಡ್ ₹500 ರಿಸೀವ್ಡ್ ಫ್ರಾಮ್ ದ ಇನ್ಶೂರೆನ್ಸ್ ಕಂಪ್ನಿ ಇನ್ ದ ಸೆಟಲ್ಮೆಂಟ್ ಆಫ್ ಕ್ಲೇಮ್ ಅಂತ ಹೇಳ್ತಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಪ್ಯಾಸೇಜಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ದ ಕನ್ಸೈನಿ ಸೋಲ್ಡ್ 800 kg. 800 kg ಅವನು ಸೇಲ್ ಮಾಡಿದಾನಂತೆ, ಸೇಲ್ ಮಾಡಿದ್ದಾನೆ. ಆಫ್ ಆಯಿಲ್ ಫಾರ್ ಕ್ಯಾಶ್ ₹1,20,000 ಅಂತ ಹೇಳ್ತಾರೆ. ಹಿ ಈಸ್ ಎನ್ಟೈಟಲ್ಡ್ ಟು ಎ ಕಮಿಷನ್ ಆಫ್ 5% ಆನ್ ಸೇಲ್ಸ್ ಅಂತ ಹೇಳ್ತಾರೆ. ಕಮಿಷನ್ ಎದ್ರ ಮೇಲೆ ತೆಗೆದುಕೊಳ್ಬೇಕು, ನೀವು 5% ಆನ್ ಸೇಲ್ಸ್ ಮೇಲೆ ತೆಗೆದುಕೊಳ್ಳಬೇಕು. ನೆಕ್ಸ್ಟ್ ಏನು ಮಾಡ್ತಾರೆ, ಹಿ ರಿಪೋರ್ಟೆಡ್ ದ್ಯಾಟ್ 20 kg ಆಫ್ ಆಯಿಲ್ ವಾಸ್ ಲಾಸ್ಟ್ ಡ್ಯೂ ಟು ಲೀಕೇಜ್ ಇನ್ ಸ್ಟೋರೇಜ್. ನೆಕ್ಸ್ಟ್ ದ ಫೈನಲ್ ಸೆಟಲ್ಮೆಂಟ್ ವಾಸ್ ಮೇಡ್ ಥ್ರೂ ಬ್ಯಾಂಕ್ ಓವರ್ಡ್ರಾಫ್ಟ್. ಸೊ ನಾನು ನಿಮ್ಗೆ ಪ್ರೀವಿಯಸ್ ಕ್ಲಾಸ್ದಲ್ಲಿ ಯಾವ ಥರ ರಿಕರಿಂಗ್ ಎಕ್ಸ್ಪೆಂಡಿಚರ್ ಯಾವ ಥರ ಪಾಯಿಂಟ್ ಔಟ್ ಮಾಡಬೇಕು, ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಯಾವ ಥರ ಪಾಯಿಂಟ್ ಔಟ್ ಮಾಡಬೇಕು, ನೆಕ್ಸ್ಟ್ ಅಬ್ ನಾರ್ಮಲ್ ಲಾಸ್ ಯಾವ ಥರ ಪಾಯಿಂಟ್ ಔಟ್ ಮಾಡಬೇಕು, ನೆಕ್ಸ್ಟ್ ಇನ್ನೊಂದು ನಾರ್ಮಲ್ ಲಾಸ್ ಕೂಡ ಯಾವ ಥರ ಪಾಯಿಂಟ್ ಔಟ್ ಮಾಡಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೇನೆ. ಸೊ ಇವಾಗ ಡೈರೆಕ್ಟಾಗಿ ಪ್ರಾಬ್ಲಮ್ಸನ್ನು ನೋಡೋಣ. ಸೊ ಯಾವ ಥರ ಒಂದು ಪ್ರೊಸೀಜರ್ಸ್ ಇದೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ, ಒಂದು ಸಿಸ್ಟಮ್ಯಾಟಿಕ್ ವೇಲೆ ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಸೊ ನೋಡಿ, ಫಸ್ಟ್ ನಾವು ಏನು ಮಾಡಬೇಕು, ಫಸ್ಟ್ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ ಪ್ರಾಬ್ಲಮ್ಸ್ ಕೊಟ್ಟಾಗ ಪ್ರಾಫಿಟ್ ಇದೆಯಲ್ಲ ಅದನ್ನು ಅಬ್ಸರ್ವ್ ಮಾಡಬೇಕು. ಪ್ರಾಫಿಟ್ 25% ಆನ್ ಸೇಲ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಹೇಳಿದ್ದಾರೆ ನೋಡಿ, 25% ಆನ್ ಸೇಲ್ಸ್ ಅಂತ ಹೇಳಿದಾರಲ್ಲ, ಆನ್ ಸೇಲ್ಸ್ ಇದು ನಥಿಂಗ್ ಬಟ್ ಇನ್ವಾಯ್ಸ್ ಅನ್ನಂಗೆ
ಸೊ ಈಗ ನೀವು ಏನು ಮಾಡ್ಬೇಕಂದ್ರೆ ಒಂದು ಫಾರ್ಮುಲಾ ನೆನ್ಪಿಟ್ಕೋರಿ. ಯಾವಾಗಲೂ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇದ್ದಾಗ ಒಂದು ಫಾರ್ಮುಲಾ, ಇನ್ವಾಯ್ಸ್ ಪ್ರೈಸ್ ಈಕ್ವಲ್ ಟು ಕಾಸ್ಟ್ ಪ್ರೈಸ್ ಪ್ಲಸ್ ಪ್ರಾಫಿಟ್. ಸೊ ಇದು ಒಂದು ಫಾರ್ಮುಲಾ ನೀವು ನೆನಪಿನಲ್ಲಿ ಇಟ್ಕೋರಿ. ಸೊ ಈಗ ನಾವು ಏನು ಮಾಡ್ಬೇಕಂದ್ರೆ ಸಿಂಪ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸಿಂಪಲ್ ಆಗಿ ಈಗ ಡೈರೆಕ್ಟಾಗಿ ಪ್ರಾಫಿಟ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಅವರ ಪ್ರಾಫಿಟ್ 25% ಕೊಟ್ಟಿದ್ದಾರೆ. ಸೊ ಅದು ಪ್ರಾಫಿಟ್ ಎದ್ರ ಮೇಲಿದೆ ನೋಡಿ, ಪ್ರಾಫಿಟ್ ಆನ್ ಅನ್ನೋದು ನೋಡ್ಬೇಕು ನೀವು. ಪ್ರಾಫಿಟ್ ಆನ್ ಎದ್ರ ಮೇಲಿದೆ, ಸೇಲ್ಸ್ ಮೇಲೆ ಇದೆಯಲ್ಲ. ಸೊ ಸೇಲ್ಸ್ ನಥಿಂಗ್ ಬಟ್ ಏನು ಅನ್ಬೋದು, ಇನ್ವಾಯ್ಸ್ ಅನ್ಬೋದು. ಇದನ್ನು ಏನು ಮಾಡಿರಿ ನೀವು ಯಾವಾಗಲೂ ಸೇಲ್ಸ್ ಅಂದ್ರೆ ಡೈರೆಕ್ಟಾಗಿ ಇನ್ವಾಯ್ಸ್ ಪ್ರೈಸ್ ಇರ್ತಿದ್ದೆಲ್ಲ ಇದಕ್ಕೆ 100 ಇಟ್ಟುಬಿಡ್ಬೇಕು. ಸಪೋಸ್ ಇನ್ ಕೇಸ್ ಪ್ರಾಬ್ಲಮ್ದಲ್ಲಿ ಕಾಸ್ಟ್ ಅಂದರೆ 25% ಆನ್ ಕಾಸ್ಟ್ ಅಂದರೆ ನೀವೇನು ಮಾಡಬೇಕು, ಡೈರೆಕ್ಟಾಗಿ ಕಾಸ್ಟ್ ಪ್ರೈಸ್ ಮೇಲೆ 100 ಇಟ್ಕೋಬೇಕು. ಸೊ ಇವಾಗ ರಿಮೈನಿಂಗ್ ನಮ್ದು ಒಂದು ಫಿಗರ್ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ರಿಮೈನಿಂಗ್ ಎಷ್ಟು ಬರುತ್ತಿದೆ, 75. ಯಾಕಪ್ಪ ಅಂತಂದರೆ 75 ಪ್ಲಸ್ 25 ಅಂದರೆ 100. ಈ 100 ನಾವು ಆಲ್ರೆಡಿ ಇಲ್ಲಿ ಸೇಲ್ಸ್ ಮೇಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದೆ 25%, 25 ಇದೆ ಪ್ರಾಫಿಟ್ ಇದೆ, ರಿಮೈನಿಂಗ್ ಇದೆ 75 ಉಳಿಯುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ನು ಫಸ್ಟ್ ಕ್ಯಾಲ್ಕುಲೇಷನ್. ಸೊ ಅಬ್ಸರ್ವ್ ಮಾಡ್ಕೋತ ಹೋಗ್ರಿ. ಪ್ರಾಬ್ಲಮ್ ಇಂಪಾರ್ಟೆಂಟ್ ಅಂದರೆ ಇದೆ, ಇಲ್ಲೇ ಇಂಪಾರ್ಟೆಂಟ್ ಇದೆ ನೋಡಿ ಪ್ರಾಬ್ಲಮ್ದಲ್ಲಿ. ಸೊ ನೆಕ್ಸ್ಟ್ ಇನ್ನು ಇದನ್ನು ಅಬ್ಸರ್ವ್ ಮಾಡಬೇಕು. ಫಸ್ಟ್ ಏನು ಹೇಳ್ತಾರೆ, ಕಾಸ್ಟ್ ಪ್ರೈಸ್ ಆಫ್ ದ ಕನ್ಸೈನ್ಮೆಂಟ್ ಅಮೌಂಟೆಡ್ ಟು ₹75,000 ಅಂದರೆ ಇದು ಅದ್ರ ಮೇಲಿದೆ, ಇದು ಕಾಸ್ಟ್ ಪ್ರೈಸ್ ಅಂತ ಹೇಳ್ತಾರೆ. ಅಂದರೆ ₹75,000 ಏನಿದೆಯಲ್ಲ ಇದು ಕಾಸ್ಟ್ ಇದೆ, ಕಾಸ್ಟ್ ಪ್ರೈಸ್ ಮೇಲಿದೆ. ಸೊ ಇವಾಗ ನಾವು 25% ಆನ್ ಸೇಲ್ಸ್ ಅಂದರೆ ನಮ್ಗೆ ಪ್ರಾಫಿಟ್ದ ಅಮೌಂಟ್ ಎಷ್ಟು ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಅವರು ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ, 75,000 ಇದೇನು ಅಂತ ಹೇಳಿದ್ದಾರೆ ಕಾಸ್ಟ್ ಪ್ರೈಸ್ ಅಂದರೆ CP ಅಂತಾರೆ ಇದಕ್ಕೆ. ನೆಕ್ಸ್ಟ್ ಇದನ್ನೇನು ಮಾಡ್ಬೇಕು ನಾವು, ಇಂಟು 25 ಡಿವೈಡೆಡ್ ಬೈ ಅಂದರೆ ಇದು ಕಾಸ್ಟ್ ಪ್ರೈಸ್ ಅಂತ ಇದೆಯಲ್ಲ, CP ಇದೆಯಲ್ಲ, CP ಇದ್ದರೆ ಇಲ್ಲಿ ಕಾಸ್ಟ್ ಪ್ರೈಸ್ ಎಷ್ಟಿದೆ ನೋಡಿ 75 ಇದೆಯಲ್ಲ, ಡೈರೆಕ್ಟಾಗಿ ನೀವು ಏನು ಮಾಡಬೇಕು 75 ತೆಗೆದುಕೊಳ್ಬೇಕು. ಇಲ್ಲಿ 100 ತೆಗೆದುಕೊಳ್ಬಾರ್ದು. 100 ಯಾಕೆ ತೆಗೆದುಕೊಳ್ಬಾರ್ದು ಅಂದರೆ, ಸೊ ಅದ ಇನ್ವಾಯ್ಸ್ ಅಂತ ಇದೆಯಲ್ಲ, ಸಪೋಸ ಇಲ್ಲೇ ಇನ್ವಾಯ್ಸ್ ಅಂತ ಹೇಳಿ 75,000 ಕೊಟ್ಟರೆ ಅಂದ್ರೆ 100 ತೆಗೆದುಕೊಳ್ಳಿ. ಬಟ್ ಈಗ CP ಅಂತ ಹೇಳಿದಾರಲ್ಲ, ಅಂದರೆ ಕಾಸ್ಟ್ ಪ್ರೈಸ್ ಅಂತ ಹೇಳಿದ್ರೆ ಇಷ್ಟ ಮಾಡಬೇಕು. ಈಗ ನೋಡಿ ಅಮೌಂಟ್ ಎಷ್ಟು ಬರುತ್ತೆ ಕ್ಯಾಲ್ಕುಲೇಷನ್ ಮಾಡಿರಿ, 25,000 ಅಮೌಂಟ ಬರುತ್ತೆ. ಸೊ ಇದೇ ಏನಂತಾರೆ ಇದಕ್ಕೂ ಪ್ರಾಫಿಟ್ ಅಂತಾರೆ. ಸೊ ಇದು ಪ್ರಾಫಿಟ ಅಥವಾ ಅನದರ್ ನೇಮ್ ಏನಂದರೆ ಇಟ್ ಈಸ್ ಎ ಲೋಡಿಂಗ್ ಕೂಡ ಅಂತಾರೆ, ಲೋಡಿಂಗ್. ಸೊ ಈಗ ನೀವೇನು ಮಾಡಿರಿ ಪ್ಲಸ್ 25,000 ಇಲ್ಲಿ ಮೆನ್ಷನ್ ಮಾಡಬೇಕು. ಅಂದರೆ ನೀವೀಗ ಕ್ಯಾಲ್ಕುಲೇಷನ್ ಮಾಡಿರಲ್ಲ. ಸೊ ಆಲ್ರೆಡಿ ಕಾಸ್ಟ್ ಪ್ರೈಸ ಪ್ರಾಬ್ಲಮ್ದಾಗ ಕೊಟ್ಟಾರೆ ನೋಡಿರಿ, ಎಷ್ಟು ಕೊಟ್ಟಾರೆ 75,000 ಕೊಟ್ಟಾರೆ. ನೆಕ್ಸ್ಟ್ ಇವನ್ನ ಎರಡು ಟೋಟಲ್ ಮಾಡಿದ್ರೆ ಪ್ಲಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1,00,000 ರೂಪೀಸ್ ಬರುತ್ತೆ. ಸೊ ಇಟ್ ಈಸ್ ಎ IP. ಇದು ಏನಂದ್ರೆ ಇನ್ವಾಯ್ಸ್ ಪ್ರೈಸ್. ಇದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಥರ ಈಸಿ ವೇಲಿ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ನೋಡಿ ನಾವಿನ್ನು ಮೂವ್ ಆನ್ ಟು ದ ನೆಕ್ಸ್ಟ್ ಇದಕ್ಕೆ ಮೂವ್ ಆನ್ ಆಗಬೇಕು. ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಮೂವ್ ಆನ್ ಆಗಬೇಕು. ಆಲ್ರೆಡಿ ಇದನ್ನು ನೀವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಸಾಲ್ವ್ ಮಾಡುವಾಗ ನೋಡಿದ್ದೀರಿ. ಸೊ ಇದಕ್ಕೆ ಏನು ಮಾಡಿರಿ, ವರ್ಕಿಂಗ್ ನೋಟ್ ನಂಬರ್ 2 ಅಂತ ಹಾಕಿರಿ. ಯಾಕಪ್ಪ ಅಂತಂದರೆ ಇಲ್ಲಿ ಫಸ್ಟ್ ವರ್ಕಿಂಗ್ ನೋಟ್ ಅಂತ ಹಾಕಿದಿರಲ್ಲ. ಸೊ ಇದಕ್ಕೆ ಏನು ಮಾಡಬೇಕು, ವರ್ಕಿಂಗ್ ನೋಟ್ ನಂಬರ್ ಫಸ್ಟ್ ಅಂತ ಹಾಕಿ ಈ ಥರ ಕ್ಯಾಲ್ಕುಲೇಷನ್ ಮಾಡಿ ಇಟ್ಕೋಬೇಕು. ನಂತರ ಇದು ಯಾಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ ಕ್ಯಾಲ್ಕುಲೇಷನ್ ಆಫ್ ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ಏನು ಮಾಡಿದ್ದಾರೆ, ಕ್ವಾಂಟಿಟಿ ಏನು ಕೊಟ್ಟಿಲ್ಲ, KGದಾಗ ಕೊಟ್ಟಾರಲ್ಲ, KG ಇದೆ, ಪರ್ಟಿಕ್ಯುಲರ್ಸ KG ಅಮೌಂಟ ಈ ಥರ ಮೆನ್ಷನ್ ಮಾಡಬೇಕು. ಇದನ್ನು ಒಂದು ಕೂಡ ನಿಮಗೆ ಫಾರ್ಮ್ಯಾಟ್ ನಾನು ಪ್ರೀವಿಯಸ್ ಕ್ಲಾಸ್ದಾಗ ಹೇಳಿದೆ. ಸೊ ಈ ಕನ್ಸೈನ್ಮೆಂಟ್ ಅಕೌಂಟ್ ಮುಗಿಯುವವರೆಗೂ ಕೂಡ ನೀವು ಈ ಫಾರ್ಮ್ಯಾಟ್ ನೆನಪಿನಲ್ಲಿ ಇಟ್ಕೊಳ್ಳಲೇಬೇಕು. ಸೊ ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮ್ಗೆ ಈಸಿಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಿ. ಸೊ ಯಾವಾಗಲೂ ವರ್ಕಿಂಗ್ ನೋಟ್ಸ್ ನೀವು ಕ್ಯಾಲ್ಕುಲೇಷನ್ ಕರೆಕ್ಟಾಗಿ ಮಾಡಿದರೆ ಅಂದರೆ ಮ್ಯಾಕ್ಸಿಮಮ್ ನೀವು ಪ್ರಾಬ್ಲಮ್ ಕರೆಕ್ಟ್ ಮಾಡ್ತೀರ. ಸೊ ಈಗ ಕಾಸ್ಟ್ ಆಫ್ ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್ ಸೊ ಇದೆಯಲ್ಲ. ಸೊ ಈಗ ಎಷ್ಟು ಗೂಡ್ಸ್ ಸೆಂಡ್ ಮಾಡಿದ ನೋಡಿ, ನಾವು ಇಲ್ಲಿ ಇನ್ವಾಯ್ಸ್ ಪ್ರೈಸ್ದಾಗ ತೆಗೆದುಕೊಳ್ತಾ ಹೋಗಬೇಕು. ಅಮೌಂಟ್ಗಳ ಇನ್ವಾಯ್ಸ್ ಪ್ರೈಸಲ್ಲಿ ತೆಗೆದುಕೊಳ್ಬೇಕು. ಸೊ ಇಲ್ಲಿ KG ಎಷ್ಟು ಮಾಡಿದ್ದಾನೆ, 1000 KG ಏನು ಮಾಡಿದ್ದಾನೆ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದಾನೆ, ಅಂದ್ರೆ 1000 KG ಕಳಿಸಿದ್ದಾನೆ. ಸೊ ನೀವೇನು ಮಾಡಬೇಕಿನ್ನ ಡೈರೆಕ್ಟಾಗಿ 1000 KGಯಲ್ಲಿ ಮೆನ್ಷನ್ ಮಾಡಬೇಕು. 1000 KG ಮೆನ್ಷನ್ ಮಾಡಿರಿ. ನೆಕ್ಸ್ಟ್ 1000 ಇಂಟು 100 ಮಾಡ್ಬೇಕು ನಾವು. ಯಾಕೆ 100 ಮಾಡ್ಬೇಕಂದ್ರೆ
ಇಲ್ಲಿ ನೀವು ವರ್ಕಿಂಗ್ ನೋಟಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ ನೋಡಿರಿ. ಇನ್ವಾಯ್ಸ್ ಪ್ರೈಸ್ ಅದು ಎಷ್ಟಿದೆ 100 ಇದೆಯಲ್ಲ, ಸೊ ಅದಕ್ಕಾಗಿ ನೀವು 100ಅಲ್ಲಿ ಇದನ್ನು ಮಾಡ್ಕೋಬೇಕು. ನಂತರ ಇದನ್ನೇನು ಮಾಡಿರಿ 1000 ಇಂಟು 100 ಅಂದರೆ ಅದು ಎಷ್ಟಾಗುತ್ತೆ 1 ಲ್ಯಾಕ್ ರುಪೀಸ್ ಆಗುತ್ತೆ. ಸೊ 1000 ಇಂಟು 100 ಅಂದಾಗ 1 ಲ್ಯಾಕ್ ರುಪೀಸ್ ಆಗುತ್ತೆ. ನೆಕ್ಸ್ಟ್ ಏನು ಮಾಡಿರಿ ನಾನ್ ರಿಕರಿಂಗ್ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ದಾಗ ಕನ್ಸೈನರ್ ಎಕ್ಸ್ಪೆಂಡಿಚರ್ ತೆಗೆದುಕೊಳ್ಬೇಕು, ಕನ್ಸೈನಿ ಕೂಡ ಎಕ್ಸ್ಪೆಂಡಿಚರ್ ತೆಗೆದುಕೊಳ್ಬೇಕು. ಸೊ ಪ್ರಾಬ್ಲಮ್ದಲ್ಲಿ ಕನ್ಸೈನರ್ ಮಾಡಿರುವಂಥ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ಸ್ ಯಾವ ಇದ್ದಾವೆ ಅನ್ನೋದು ನೋಡಿ. ಸೊ ನಿಮ್ಗೆ ಡೈರೆಕ್ಟಾಗಿ ಕೊಟ್ಟು ಬಿಟ್ಟಿದ್ದಾರೆ ನೋಡಿರಿ ಅವರು ಪ್ರಾಬ್ಲಮ್ದಲ್ಲಿ. ಪ್ರಾಬ್ಲಮ್ ಏನು ಹೇಳಿದ್ದಾರೆ ಅಂದರೆ ದ ಕನ್ಸೈನರ್ ಪೇಡ್ ₹6,000 ಟುವರ್ಡ್ಸ್ ಪ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ಅಂತ ಹೇಳ್ತಾರೆ. ಅಂದರೆ ಪ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ಗೆ 6,000 ಮಾಡಿದಾನ ಅಂತ ಹೇಳ್ತಾರಲ್ಲ, ಡೈರೆಕ್ಟಾಗಿ ನೀವೇನು ಮಾಡಿರಿ ಕನ್ಸೈನರ ಎಕ್ಸ್ಪೆಂಡಿಚರ ಪ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ 6,000 ತೆಗೆದುಕೊಳ್ಬೇಕು. ನೆಕ್ಸ್ಟ್ ಕನ್ಸೈನಿ ಮಾಡಿರುವಂಥ ಎಕ್ಸ್ಪೆಂಡಿಚರ್ ಯಾವ ಅನ್ನೋದು ನೋಡಿರಿ. ಕನ್ಸೈನಿ ಯಾವ ಎಕ್ಸ್ಪೆಂಡಿಚರ್ ಮಾಡಿದಾನ ಅದನ್ನು ಜಸ್ಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಕನ್ಸೈನಿ ಹ್ಯಾಡ್ ಪೇಡ್ ₹12,000 ಟುವರ್ಡ್ಸ್ ಆಕ್ಟ್ರಾ ಆ್ಯಂಡ್ ಡ್ಯೂಲಿ ಅಂತ ಹೇಳ್ತಾರೆ. ಸೊ ಅಂದ್ರೆ ಡೈರೆಕ್ಟಾಗಿ ನೀವು ಮೆನ್ಷನ್ ಮಾಡಿರಿ ಇದನ್ನು ಆಕ್ಟ್ರಾ ಆ್ಯಂಡ್ ಡ್ಯೂಲಿ 12,000. ನಾನು ನಿಮ್ಗೆ ಪ್ರಿವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ ನೆಕ್ಸ್ಟ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಯಾವ ಥರ ಪಾಯಿಂಟ್ ಔಟ್ ಮಾಡೋದು ಅನ್ನೋದು ಹೇಳಿದೆ. ನೆಕ್ಸ್ಟ್ ಇವನ್ನ ಎರಡು ಆ್ಯಡ್ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಮೌಂಟ 18,000 ಬರುತ್ತೆ. ಸೊ 18,000 ಇದು ಅಮೌಂಟ ಏನು ಮಾಡಬೇಕು ಇಲ್ಲಿ ಮೆನ್ಷನ್ ಮಾಡಿರಿ. ಸೊ ಇಲ್ಲಿ ಡ್ಯಾಶ್ ಇಡಬೇಕು. ಯಾಕೆ ಡ್ಯಾಶ್ ಇಡಬೇಕಂದ್ರೆ 1,000 kgಗೆ ಅಷ್ಟು ಮಾಡಿದ್ದಾನೆ 18,000 ರುಪೀಸ ಕಾಸ್ಟ ಇದನ್ನು ಮಾಡಿದ್ದಾನೆ ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ. ಸೊ ಇನ್ನು ನೆಕ್ಸ್ಟ್ ಅಬ್ಸರ್ವ್ ಮಾಡಿರಿ ನೀವು ಇಲ್ಲಿ ಏನು ಮಾಡಿರಿ ಜಸ್ಟ್ ಒಂದು ಮೆನ್ಷನ್ ಮಾಡ್ಕೊರಿ 1,000 ಕ್ವಾಂಟಿಟಿ ಉಳಿದು ನೆಕ್ಸ್ಟ್ ಇದು ಅಮೌಂಟ್ ಎಷ್ಟು ಆಯಿತು ಅಂದ್ರೆ 1,18,000 ಆಯಿತು. ಇದನ್ನ ಆ್ಯಡ್ ಮಾಡೋದರಿಂದ ಆ್ಯಡ್ ಮಾಡಿದಾಗ ನೆಕ್ಸ್ಟ್ ನೋಡಿ ಇನ್ನು ಲೆಸ್ ನಾರ್ಮಲ್ ಲಾಸ್ ಮಾಡಬೇಕು. ನಾರ್ಮಲ್ ಲಾಸ್ ಎಷ್ಟಿದೆ ಅನ್ನೋದು ಪ್ರಾಬ್ಲಮ್ದಲ್ಲಿ ನೋಡಿ. ಒಂದು ಸೆಕೆಂಡ್ ನಾರ್ಮಲ್ ಲಾಸ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಪ್ಯಾರಾಗ್ರಾಫ್ ಇದೆ, ಲಾಸ್ಟ್ ಲೈನ್ ಇದೆ ನೋಡಿ. ಇಲ್ಲಿ 20 kg ಆಫ್ ಆಯಿಲ್ ವಾಸ್ ಲಾಸ್ಟ್ ಡ್ಯೂ ಟು ಲೀಕೇಜ್ ಇನ್ ಸ್ಟೋರೇಜ್ ಅಂತ ಹೇಳ್ತಾರಲ್ಲ. ಸೊ ಇದು 20 kg ಏನು ಮಾಡಿದಾರೋ ನಾವು ಅಮೌಂಟ್ ತೆಗೆದುಕೊಳ್ಬಾರ್ದು, ಓನ್ಲಿ 20 kg ಅಷ್ಟೇ ತೆಗೆದುಕೊಳ್ಬೇಕು. 20 kg ಮಾಡಿದಾಗ ಇಲ್ಲಿ ಅಮೌಂಟ ಡ್ಯಾಶ್ ಇಡ್ರಿ. ನೆಕ್ಸ್ಟ್ ಇದನ್ನು ಲೆಸ್ ಮಾಡಿರಿ, ರಿಮೈನಿಂಗ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿರಿ. 1,000ದಾಗ 20 kg ಲೆಸ್ ಮಾಡಿದ್ರೆ 980 kg ಬರುತ್ತೆ. ನೆಕ್ಸ್ಟ್ ಇದನ್ನು ಜಸ್ಟ್ ಇಲ್ಲಿ ಇಟ್ಕೋಬೇಕು ಅಂದರೆ 1,18,000 ಅಮೌಂಟ್ ಆಯ್ತಲ್ಲ. ಸೊ ಇವಾಗ ನೋಡಿ ಲೆಸ್ ಏನು ಮಾಡಿರಿ ಅಬ್ ನಾರ್ಮಲ್ ಲಾಸ್ ಮಾಡಬೇಕು. ಸೊ ಅಬ್ ನಾರ್ಮಲ್ ಲಾಸ್ ಮಾಡಬೇಕಾದ್ರೆ ನೀವು ಇನ್ನೊಂದು ವರ್ಕಿಂಗ್ ನೋಟ್ ಹಾಕಬೇಕು. ಸೊ ವರ್ಕಿಂಗ್ ನೋಟ್ ನಂಬರ್ 3 ಅಂತ ಹಾಕ್ರಿ. ಸೊ ಇದನ್ನು ಕೂಡ ನಾನು ಕ್ಯಾಲ್ಕುಲೇಷನ್ ಮಾಡೋದ ಪ್ರೀವಿಯಸ್ ಕ್ಲಾಸಲ್ಲಿ ಕಾಸ್ಟ್ ಪ್ರೈಸ್ ಮೆಥಡ್ ಇದ್ದಾಗ ಹೇಳಿದೆ. ಸೊ ಇದು ಎಷ್ಟು ಆಗುತ್ತೆ ನೋಡಿ ಒನ್ಸ್ ಅಗೇನ್. ಅಬ್ ನಾರ್ಮಲ್ ಲಾಸ್ ಅಂದ್ರೆ ಲಾಸ್ಟ್ ಏನು ಟ್ರಾನ್ಸಿಟ್ ಅಂದ್ರೆ 10 kg ಏನಾಗಿದೆ ಇಲ್ಲಿ ನೋಡಿರಿ ಎಷ್ಟು kg ಲಾಸ್ ಆಗಿದೆ ಅನ್ನೋದು ನೋಡೋಣ. ಒನ್ಸ್ ಅಗೇನ್ 10 kg ಲಾಸ್ ಆಗಿದ್ದಾವೆ. 20 kg ಏನಿದೆ ನಾರ್ಮಲ್ ಲಾಸ ಇಲ್ಲಿ ಹೇಳ್ತಾರೆ ನೋಡಿರಿ. ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ 10 kg ಆಫ್ ಆಯಿಲ್ ಲಾಸ್ಟ್ ಇನ್ ಟ್ರಾನ್ಸಿಟ್. ಆಯಿಲ್ ಲಾಸ್ಟ್ ಏನಾಗೈತೆ ಅಂತ ಹೇಳ್ತಾರೆ ಟ್ರಾನ್ಸಿಟ್ ವೇಳೆಯಲ್ಲಿ 10 kg ಆಯಿಲ್ ಲಾಸ್ ಆಗೈತೆ ಅಂದರೆ ಇಟ್ ಈಸ್ ಎ ಅಬ್ ನಾರ್ಮಲ್ ಲಾಸ್ ಅಂತ ಹೇಳ್ತಾರೆ. ಅಂದರೆ 10 kg ನೀವು ಏನು ಮಾಡಬೇಕು 10 kg ಆಯಿಲ್ 10 kg ಅಂತ ತೆಗೆದುಕೊಳ್ಳಿ. ನಂತರ ಇದನ್ನು ಏನು ಮಾಡ್ಬೇಕು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಅಂದರೆ 10 × 75 ಅಂದರೆ 75 ಯಾಕಂದರೆ ಇಲ್ಲಿ ಕಾಸ್ಟ್ ಪ್ರೈಸ್ ಇದೆಯಲ್ಲ. ಸೊ ಕಾಸ್ಟ್ ಪ್ರೈಸ್ 75 ಇದೆ. ಸೊ ಆಲ್ರೆಡಿ ನೀವು ನೋಡಿದ್ದೀರಿ ಮೇಲೆ 75 ತೆಗೆದುಕೊಳ್ಳಿ ಡೈರೆಕ್ಟಾಗಿ 370 ಆಗುತ್ತೆ. ಆ್ಯಡ್ ಏನು ಮಾಡಿರಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಆ್ಯಡ್ ಮಾಡಬೇಕು. ಇಲ್ಲಿ ಕನ್ಸೈನರ್ ಇಲ್ಲಿ ಏನು ಮಾಡಬೇಕು ಒನ್ಸ್ ಅಗೇನ್ ಕನ್ಸೈನರ್. ಸೊ ಯಾವ ಎಕ್ಸ್ಪೆಂಡಿಚರ್ ಇರಬೇಕು ಇಲ್ಲಿ ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆಂಡಿಚರ್ ಮಾತ್ರ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೀವು ಆಲ್ರೆಡಿ ಕ್ಲೋಸಿಂಗ್ ಸ್ಟಾಕ್ನಲ್ಲಿ 2 ಎಕ್ಸ್ಪೆಂಡಿಚರ್ ತೆಗೆದುಕೊಂಡಿದ್ದೀರಿ. ಕನ್ಸೈನರ್ ಎಕ್ಸ್ಪೆಂಡಿಚರ್ ತೆಗೆದುಕೊಂಡಿದ್ದೀರಿ, ಕನ್ಸೈನಿ ಎಕ್ಸ್ಪೆಂಡಿಚರ್ ತೆಗೆದುಕೊಂಡಿದ್ದೀರಿ. ಬಟ್ ಯಾವಾಗಲೂ ಅಬ್ ನಾರ್ಮಲ್ ಲಾಸ್ ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಪ್ರೀವಿಯಸ್ ಕ್ಲಾಸಲ್ಲಿ ಕೂಡ ಡಿಸ್ಕಸ್ ಮಾಡಿದ್ದೇವೆ. ಅಬ್ ನಾರ್ಮಲ್ ಲಾಸ್ ಪಾಯಿಂಟ್ ಔಟ್ ಮಾಡುವಾಗ ಓನ್ಲಿ ಫಾರ್ ಕನ್ಸೈನರ್ ಎಕ್ಸ್ಪೆಂಡಿಚರ್ ಮಾತ್ರ ತೆಗೆದುಕೊಳ್ಳಬೇಕು. ಸೊ ಇಲ್ಲಿ ನೋಡಿರಿ ಕನ್ಸೈನರ್ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದಾನಂತ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ, ಆಲ್ರೆಡಿ ತೆಗೆದುಕೊಂಡಿದ್ದೇವೆ ನೋಡಿ.
ಆಕ್ಟ್ರೆ ಆ್ಯಂಡ್ ಡ್ಯೂ ಅಲ್ಲ ಕನ್ಸೈನರ್ ಪ್ರೈಟ್ ಆ್ಯಂಡ್ ಇನ್ಶೂರೆನ್ಸ್ ರುಪೀಸ್ 6000 ಮಾಡಿದಾನಲ್ಲ, ಡೈರೆಕ್ಟಾಗಿ ಮೆನ್ಷನ್ ಮಾಡಿದೆ ನಾವು 6000. ಇನ್ನೇನು ಮಾಡಬೇಕು, 10 kg ಲಾಸ್ ಇದೆಯಲ್ಲ, ಇದು 10 kg ಡಿವೈಡೆಡ್ ಬೈ ಟೋಟಲ್ ಕೆ ಜಿ ಎಷ್ಟಿದ್ದಾವೆ 1000 kg ಇದ್ದಾವೆ, ಡಿವೈಡೆಡ್ ಬೈ 1000 ಇಂಟು 6000 ಮಾಡಿದಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ 60 ಬರುತ್ತೆ. ಸೊ ಲಾಸ್ಟ್ ಇದನ್ನ ಏನು ಮಾಡಿರಿ, ಟೋಟ್ಲಿಂಗ್ ಮಾಡಿರಿ. ಲಾಸ್ಟ್ ಇಲ್ಲಿ 750 ಪ್ಲಸ್ 60 ಅಂದರೆ 800, 10 ಆಯಿತು. ಇದು 10 ಡೈರೆಕ್ಟಾಗಿ 10 ಇಟ್ಕೊರಿ. ಸೊ ಈ ಥರ ನೀವೇನು ಮಾಡಬೇಕಿದ್ದ ಅಬ್ ನಾರ್ಮಲ್ ಲಾಸ ಪಾಯಿಂಟ್ ಔಟ್ ಮಾಡಬೇಕು. ಸೊ ಪ್ರೀವಿಯಸ್ ಕ್ಲಾಸಾಗ ಕೂಡ ಇದ್ರ ಬಗ್ಗೆ ಹೇಳಿದೆ, ಭಾಳ ಏನು ಡಿಸ್ಕಷನ್ ಮಾಡೋದು ಬೇಡ. ಪ್ರೀವಿಯಸ್ ಕ್ಲಾಸ್ದಾಗೆಲ್ಲ ಇದ್ರ ಬಗ್ಗೆ ಡಿಟೇಲಾಗಿ ಹೇಳಿದೆ. ಇದು 10, ಇದು 810 ಅಂದರೆ ಇದು ವರ್ಕಿಂಗ್ ನೋಟ್ ನಂಬರ್. ಇಲ್ಲಿ ಎಷ್ಟು ಮಾಡಿದ್ರಿ ನೀವು 3 ಇದಾಗ ತೆಗೆದುಕೊಂಡಿದ್ದೀರಿ ನೋಡಿ. ನೆಕ್ಸ್ಟ್ ಇನ್ನೇನಾಯಿತು, ಜಸ್ಟ್ ಟೋಟ್ಲಿಂಗ್ ಮಾಡಿರಿ. ಇದು ಎಷ್ಟು ಉಳಿತು 970 ಉಳಿಯುತ್ತೆ. 980 ಮೈನಸ್ ಮಾಡಿರಿ 10 970. ನೆಕ್ಸ್ಟ್ 1,18,000 810 ಮೈನಸ್ ಮಾಡಿದ್ರೆ 1,17,190 ಉಳಿಯುತ್ತೆ. $1,17,190. ಸೊ ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ ಒನ್ಸ್ ಅಗೇನ್. ಸೊ 190 ಉಳಿತೆ. ಸೊ ನೆಕ್ಸ್ಟ್ ಏನು ಮಾಡಿರಿ, ಲೆಸ್ ಏನು ಮಾಡಬೇಕು, ಸೋಲ್ಡ್ ಮಾಡಬೇಕು. ಸೊ ಸೋಲ್ಡ್ ಅಂದರೆ ಎಷ್ಟಿದೆ, ಸೋಲ್ಡ್ 800 ಇದೆ ನೋಡಿರಿ. ಇಲ್ಲಿ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ, ಎಷ್ಟು ಕೆ ಜಿ ಅವ ಸೇಲ್ ಮಾಡಿದಾನೆ ಅಂತೇಳಿ ನೋಡಿರಿ. 800 kg ಏನು ಮಾಡಿದ್ದಾನೆ ಸೇಲ್ ಮಾಡಿದಾನಲ್ಲ. ಸೊ ಇದನ್ನೇನು ಮಾಡಿರಿ, ಡೈರೆಕ್ಟಾಗಿ 800 kg ಅಷ್ಟೇ ನಾವು ತೆಗೆದುಕೊಳ್ಬೇಕು, ಅಮೌಂಟ್ ಏನು ತೆಗೆದುಕೊಳ್ಬಾರ್ರಿ. ಸೊ 800 kg ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 170 kg ಬರುತ್ತೆ. ಸೊ ಇದನ್ನ ಅನ್ಸೋಲ್ಡ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ನಾನು ಪ್ರೀವಿಯಸ್ ಕ್ಲಾಸ್ದಲ್ಲಿ ಹೇಳಿದ್ದೆ. ಸೊ ಅವನು ಕೂಡ ವಿಡಿಯೋಗಳು ನೋಡಿರಿ, ಪ್ರೀವಿಯಸ್ ಕ್ಲಾಸ್ ನೋಡಿರಿ. ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕಾದ್ರೆ ಇದು ಅಮೌಂಟ್ ಎಷ್ಟು ಬಂದಿರ್ತೈತಿಲ್ಲ ಇದನ್ನ ತೆಗೆದುಕೊಳ್ಬೇಕು, ಇದನ್ನು ಅಮೌಂಟ್ ತೆಗೆದುಕೊಳ್ಬೇಕು. 1,17,190 ಡಿವೈಡೆಡ್ ಬೈ 970 ಇಂಟು 170 ಮಾಡಿದಾಗ 20,538 ಬರುತ್ತೆ. ಸೊ ಇಟ್ ಈಸ್ ಎ ಕ್ಲೋಸಿಂಗ್ ಸ್ಟಾಕ್. ಇದನ್ನು ನಾವೇನು ಮಾಡಬೇಕು, ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಈ ಥರ ನೀವು ಏನು ಮಾಡ್ಬೋದು, ಈಸಿಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಫಸ್ಟ್ ಏನು ಮಾಡಬೇಕು, ನೀವು ಕ್ಯಾಲ್ಕುಲೇಷನ್ ಮಾಡುವಾಗ ಫಸ್ಟ್ ಇನ್ವಾಯ್ಸ್ ಪ್ರೈಸ್ ಎಷ್ಟು, ಇನ್ವಾಯ್ಸ್ ಪ್ರೈಸಾ, ಕಾಸ್ಟ್ ಪ್ರೈಸಾ, ಪ್ರಾಫಿಟ್ ಫೈಂಡ್ ಔಟ್ ಮಾಡಬೇಕು. ಆನಂತರ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಮಿಡಲ್ದಲ್ಲಿ ಕ್ಯಾಲ್ಕುಲೇಷನ್ ಏನು ಮಾಡಬೇಕಂದ್ರೆ ಅಬ್ ನಾರ್ಮಲ್ ಲಾಸ್ ಮಾಡಬೇಕು. ನಂತರ ಎಷ್ಟು ಮಾಡಿದರೆ ಅಂದರೆ ಕನ್ಸೈನ್ಮೆಂಟ್ ಅಕೌಂಟ ಈಸಿಯಾಗಿ ನೀವು ಸಾಲ್ವ್ ಮಾಡ್ಬೋದು. ಕನ್ಸೈನ್ಮೆಂಟ್ ಅಕೌಂಟ್ ಅಂತ ಹಾಕ್ರಿ, ಈ ಸೈಡ್ ಡೆಬಿಟ್ ಅಂತ ಹಾಕ್ರಿ. ಬಟ್ ಅವ್ನು ಮೆನ್ಷನ್ ಮಾಡ್ಬೇಕು ನೀವು ಡೆಬಿಟ. ಈ ಸೈಡ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕ್ರೆಡಿಟ್. ಈ ಸೈಡ್ ಏನು ಮಾಡಿರಿ, ಕ್ರೆಡಿಟ್ ಅಂತ ಹಾಕ್ರಿ. ನೆಕ್ಸ್ಟ್ ಪರ್ಟಿಕ್ಯುಲರ್ಸ ಅಮೌಂಟ್ ಅಂತ ಹಾಕಬೇಕು. ನೆಕ್ಸ್ಟ್ ನೋಡಿ, ಗೂಡ್ಸ್ ಸೆಂಡ್ ಟು ಕನ್ಸೈನ್ಮೆಂಟ್. ಸೊ ಇಟ್ ಈಸ್ ಎ ಇಂಪಾರ್ಟೆಂಟ್. ಎಷ್ಟು ಗೂಡ್ಸ್ ಸೆಂಡ್ ಮಾಡಿದಾನವ ಇಲ್ಲಿ ಒಂದು ನಾನು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಇಟ್ಟಿದ್ದೇನೆ. ಬಟ್ ಇದನ್ನ ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು, ತೊಗೋಬೋದು. ಇನ್ವಾಯ್ಸ್ ಪ್ರೈಸ್ ಎಷ್ಟಿದೆ ಅಂತೇಳಿ ನೋಡಿದ್ರಲ್ಲ, ಇಲ್ಲಿ ಕನ್ಫ್ಯೂಷನ್ ಆಗಬಾರ್ರಿ. ಡೈರೆಕ್ಟಾಗಿ ನೀವು ಏನು ಮಾಡ್ಬೋದು, ಇಲ್ಲಿ ಒನ್ಸ್ ಅಗೇನ್ ನಿಮಗೆ ಡಿಟೇಲಾಗಿ ನೋಡಿ. ಕಾಸ್ಟ್ ಆಫ್ ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ ಎಷ್ಟಿದೆ, ಇಲ್ಲಿ 1000 ಇಂಟು 100 ಇದೆಯಲ್ಲ, ಎಷ್ಟಾಯಿತು 1,00,000 ರೂಪೀಸ್ ಆಯ್ತಲ್ಲ. ಡೈರೆಕ್ಟಾಗಿ ನೀವೇನು ಮಾಡಿರಿ, ಇದನ್ನ ಕೂಡ ಮೆನ್ಷನ್ ಮಾಡಬೇಕು. 1,00,000 ರೂಪೀಸ್ ಮೆನ್ಷನ್ ಮಾಡಿರಿ. ಸೊ ಇವಾಗ ನೋಡೋಣ, ನಾವು ಕಾಸ್ಟ್ ಪ್ರೈಸ್ ಎಷ್ಟಿದೆ 75,000 ಆಲ್ರೆಡಿ ಪ್ರಾಬ್ಲಮ್ದಾಗ ಕೊಟ್ಟಾರೆ. ಸೊ ನಾವು ಇಲ್ಲಿ ಏನು ಮಾಡಬೇಕು, 75 ಅಂದ್ರೆ ಇಲ್ಲಿ ತೊಗೊಂಡಿದ್ದೀವಿ ನೋಡಿ. ಒನ್ಸ್ ಅಗೇನ್ ವರ್ಕಿಂಗ್ ನೋಟ್ ನಂಬರ್ 1 ಏನು ಮಾಡಿದ್ದೇವೆ ಡಿಟೇಲಾಗಿ ನೋಡಿರಿ. ವರ್ಕಿಂಗ್ ನೋಟ್ ನಂಬರ್ 1 75 ಇಂಟು 1000 ಮಾಡಬೇಕು. ನೆಕ್ಸ್ಟ್ ಪ್ರಾಫಿಟ್ ಬಂದಾಗ 25 ಇಂಟು 1000 ಮಾಡಬೇಕು. ಆಲ್ರೆಡಿ ನಾವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ ನೋಡಿ, ಪ್ರಾಫಿಟ್ 25,000 ಬಂದಿದೆ. ನೆಕ್ಸ್ಟ್ ಇನ್ನೇನು ಮಾಡ್ರಿ, ನಿಮಗೆ ಅಮೌಂಟ್ ಆಲ್ರೆಡಿ ಇದ್ದು ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೇವೆ. ಇದು ಪ್ರಾಫಿಟ್ ಏನು ಮಾಡಿರಿ, 25 ಇಂಟು 1000 ಮಾಡಿದಾಗ 25,000 ಪ್ರಾಫಿಟ್ ಆಯಿತು. ನೆಕ್ಸ್ಟ್ ಕಾಸ್ಟ್ ಪ್ರೈಸ್ ಏನು ಮಾಡಿರಿ, 75 ಇಂಟು 1000 ಮಾಡಿರಿ, ಎಷ್ಟು ಬರುತ್ತೆ 75,000 ಬರುತ್ತೆ. ಟೋಟಲ್ ಆಗಿ 1,00,000 ರೂಪೀಸ್ ಬರುತ್ತೆ. ಬಟ್ ನೀವು ಇದನ್ನೇನು ಮೆನ್ಷನ್ ಮಾಡಲಿಲ್ಲ ನಡೆಯುತ್ತೆ. ಬಟ್ ಇನ್ವಾಯ್ಸ್ ಪ್ರೈಸ್ದಾಗ ಇದನ್ನಷ್ಟೇ ಮೆನ್ಷನ್ ಮಾಡಿದ್ರು ನಡೆಯುತ್ತೆ.
ಸೊ ಅಂದರೆ ಡಿಟೇಲ್ ಆಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಾದರೆ ಈ ಥರ ನೀವು ಮೆನ್ಷನ್ ಮಾಡಬೇಕು. ನಂತರ ನೆಕ್ಸ್ಟ್ ನೋಡಿ, ಇವಾಗ ಏನು ಮಾಡಬೇಕು, ಇನ್ನು ನಿಮ್ಮ ಕಾಮನ್ ಆಗಿ ಈ ಫಾರ್ಮ್ಯಾಟ್ ಬಗ್ಗೆ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಏನು ಮಾಡಬೇಕು, ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳಿ ತೊಗೋಬೇಕು. ಇಲ್ಲಿ ಕನ್ಸೈನರ್ ಮಾಡಿರುವಂಥ ಎಕ್ಸ್ಪೆಂಡಿಚರ್, ಯಾವ ಕನ್ಸೈನರ್ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದಾನೆ ನೋಡಿರಿ, 6000 ಮಾಡಿದ್ದಾನೆ. ಸೊ ಅದನ್ನ ಒನ್ಸ್ ಅಗೇನ್ ನೋಡೋಣ. ಕನ್ಸೈನರ್ ಎಷ್ಟು ಎಕ್ಸ್ಪೆಂಡಿಚರ್ ಮಾಡಿದ್ದಾನೆ ನೋಡಿ, 6000 ಮಾಡಿದ್ದಾನೆ. ಎಲ್ಲಿ ಸಿಗುತ್ತೆ ಅದ, ಇಲ್ಲಿ ಸಿಗುತ್ತೆ ನೋಡಿರಿ. ಕನ್ಸೈನರ್ ಎಕ್ಸ್ಪೆಂಡಿಚರ್ 6000. ನೀವು ಫಸ್ಟ್ ಏನು ಮಾಡಬೇಕು, ವರ್ಕಿಂಗ್ ನೋಟ್ ಪ್ರಿಪೇರ್ ಮಾಡಿರಿ ಅಂದರೆ ನೀವು ಅಗೇನ್ ಆ್ಯಂಡ್ ಅಗೇನ್ ಪ್ರಾಬ್ಲಮ್ ನೋಡೋದು ನೆಸಸರಿನೇ ಇಲ್ಲ. ನೆಕ್ಸ್ಟ್ ನೋಡಿ, ಇನ್ನು ಟು ಕನ್ಸೈನಿ ಅಕೌಂಟ್ ಎಷ್ಟು ಮಾಡಿದಾನೆ ಅಂತೇಳಿ 12000 ಮಾಡಿದ್ದಾನೆ ನೋಡಿ. ಇದು ಕೂಡ ವ್ಯಾಲ್ಯೂಯೇಷನ್ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ನೀವು ಫೈಂಡ್ ಔಟ್ ಮಾಡುವಾಗ ಇಲ್ಲೇ ಇದೆ ನೋಡಿ 12000. ಬಟ್ ಇಲ್ಲಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಮಾತ್ರ ಇದೆ. ಬಟ್ ನೀವು ಯಾವಾಗಲೂ ಇನ್ ಮೇನ್ ಫಾರ್ಮ್ಯಾಟಲ್ಲಿ ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಮೆನ್ಷನ್ ಮಾಡುವಾಗ ಕನ್ಸೈನರ್ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರು ತೆಗೆದುಕೊಳ್ಬೇಕು, ರಿಕರಿಂಗ್ ಎಕ್ಸ್ಪೆಂಡಿಚರು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಕನ್ಸೈನಿ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರು ತೆಗೆದುಕೊಳ್ಬೇಕು, ರಿಕರಿಂಗ್ ಎಕ್ಸ್ಪೆಂಡಿಚರು ತೆಗೆದುಕೊಳ್ಬೇಕು. ಈ ಪ್ರಾಬ್ಲಮ್ದಲ್ಲಿ ರಿಕರಿಂಗ್ ಎಕ್ಸ್ಪೆಂಡಿಚರ್ ಯಾವೂ ಇಲ್ಲ, ಓನ್ಲಿ ಫಾರ್ ಇರುವುದ ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್. ಸೊ ಅದಕ್ಕಾಗಿ ನಾವು ಏನು ಮಾಡ್ತೇವೆ, ನಾನ್ ರಿಕರಿಂಗ್ ಎಕ್ಸ್ಪೆಂಡಿಚರ್ ಮಾತ್ರ ತೆಗೆದುಕೊಂಡಿದ್ದೇವೆ ನೋಡಿರಿ. ಇಲ್ಲಿ 12000, ನೆಕ್ಸ್ಟ್ 6000 ಇದೆಯಲ್ಲ, ಸೊ ಅವನಷ್ಟು ನಾವು ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ನೋಡಿರಿ, ಫಾರ್ಮ್ಯಾಟ್ ಸಿಂಪಲ್ ಇದೆ. ನೆಕ್ಸ್ಟ್ ಇನ್ನೇನು ಮಾಡಬೇಕು, ಟು ಕನ್ಸೈನಿ ಅಕೌಂಟ್ ಹಾಕಬೇಕು, ಜಸ್ಟ್ ಇದಾಯ್ತಲ್ಲ. ನೆಕ್ಸ್ಟ್ ಇನ್ನು ಟು ಕನ್ಸೈನಿ ಅಕೌಂಟ್ ಹಾಕಬೇಕು. ಇನ್ನು ಕಮಿಷನ್ ಇಲ್ಲಿ ಏನು ಮಾಡಿದ್ದಾರೆ ಪ್ರಾಬ್ಲಮ್ದಲ್ಲಿ ಅಬ್ಸರ್ವ್ ಮಾಡಿರಿ, ಸೇಲ್ಸ್ ವ್ಯಾಲ್ಯೂ ಅಂದರೆ ಬಾಯ್ ಸೇಲ್ಸ್ ಅಂತೇಳಿ ನಾವು ಬಾಯ್ ಬ್ಯಾಂಕ್ ಅಕೌಂಟ್ ಅಂತೇಳಿ ತೆಗೆದುಕೊಳ್ಬೋದು, ಅಥವಾ ಬಾಯ್ ಸೇಲ್ಸ್ ಅಥವಾ ಬಾಯ್ ಕನ್ಸೈನೀಸ್ ಅಕೌಂಟ್ ಅಂತೇಳಿ ತೆಗೆದುಕೊಂಡ್ರೂ ನಡೆಯುತ್ತೆ. ಇಲ್ಲಿ ಎಷ್ಟಾಯಿತು, 120,000 ಇದೆಯಲ್ಲ. ಇದು ಕೂಡ ಪ್ರಾಬ್ಲಮ್ದಲ್ಲಿ ಡೈರೆಕ್ಟಾಗಿ ಅವರಾಗೆ ಕೊಟ್ಟಿದ್ದಾರೆ ನೋಡಿರಿ. ಪ್ರಾಬ್ಲಮ್ದಲ್ಲಿ 120,000 ಅಂತೇಳಿ ಕೊಟ್ಟಿದ್ದಾರೆ ನೋಡಿರಿ. ಒನ್ಸ್ ಅಗೇನ್ ನೋಡೋಣ, 120,000 ಇಲ್ಲಿ ನೋಡಿರಿ. ಸೋಲ್ಡ್ 800 kg ಆಫ್ ಆಯಿಲ್ ರುಪೀಸ್ ಕೊಟ್ಟಿದ್ದಾರಲ್ಲ, ಇನ್ನು ಡೈರೆಕ್ಟಾಗಿ ನೀವು ರುಪೀಸ್ ಅಷ್ಟೇ ತೆಗೆದುಕೊಳ್ಳಿ. ಎಷ್ಟು, 120,000. ಎಷ್ಟು ಪ್ರೈಸ್ ಅನ್ನೋದು ಏನು ಹೇಳಿಲ್ಲ, ಜಸ್ಟ್ ಎಷ್ಟು ಅಂದರೆ ಒಂದು ಕ್ವಾಂಟಿಟಿಗೆ ಎಷ್ಟು ಅನ್ನೋದು ಹೇಳಿಲ್ಲ, ಡೈರೆಕ್ಟಾಗಿ ಏನು ಮಾಡಿ ಮೆನ್ಷನ್ ಮಾಡಿದ್ದಾರೆ. ಜಸ್ಟ್ ನಾವು 120,000 ತೆಗೆದುಕೊಂಡಿದ್ದೇವೆ. ನೆಕ್ಸ್ಟ್ ಇನ್ನೇನು ಮಾಡಿರಿ, 5% 120,000 ಇಂಟು 5% ಮಾಡಿರಿ. ಸೊ ಅವಾಗ ನಮಗೇನು ಬರುತ್ತೆ, 6000 ರುಪೀಸ್. ಇಟ್ ಈಸ್ ಎ ಕನ್ಸೈನಿ ಅಕೌಂಟ್ ಅಂತೇಳಿ 6000 ರುಪೀಸ್ ನಾವು ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇನ್ನು ನೋಡಿರಿ, ಬೈ ಅಬ್ನಾರ್ಮಲ್ ಲಾಸ್ ಎಷ್ಟಿದೆ, 810 ಇದೆಯಲ್ಲ. ಸೊ ವರ್ಕಿಂಗ್ ನೋಟ್ ನಂಬರ್ 3 810 ಇದೆಯಲ್ಲ, ಅಬ್ನಾರ್ಮಲ್ ಲಾಸ್ 810 ಇದೆ. ಸೊ ನೆಕ್ಸ್ಟ್ ನೋಡ್ರಿ, ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ ಟು ಫಸ್ಟ್. ನೆಕ್ಸ್ಟ್ ಬಾಯ್ ಕನ್ಸೈನ್ಮೆಂಟ್ ಸ್ಟಾಕ್ ಅಕೌಂಟ್ದಾಗ ಇದು ವರ್ಕಿಂಗ್ ನೋಟ್ ನಂಬರ್ ನೀವು ಸೆಕೆಂಡಲ್ಲಿ ಮೆನ್ಷನ್ ಮಾಡಿದ್ದೀರಿ ನೋಡಿರಿ, ವರ್ಕಿಂಗ್ ನೋಟ್ ನಂಬರ್ ಸೆಕೆಂಡ್. ಸೊ ಸ್ಟಾಕ್ ಎಷ್ಟಿದೆ, 20,538 ಇದೆಯಲ್ಲ. ಸೊ ಡೈರೆಕ್ಟಾಗಿ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ದ ನಾವು ಅಮೌಂಟ್ ತೆಗೆದುಕೊಳ್ಬೇಕು. ಇದಕ್ಕೆ ನಥಿಂಗ್ ಬಟ್ ಇದೇನು, ಕ್ಲೋಸಿಂಗ್ ಸ್ಟಾಕ್. ಇದು ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಯಿತು, 20,538. ನೆಕ್ಸ್ಟ್ ಇಷ್ಟು ಮಾಡಿದರೆ ನಮಗೇನು ಬರುತ್ತೆ, ಕಾಸ್ಟ್ ಪ್ರೈಸ್ ಮೆಥಡ ಮತ್ತು ಇನ್ವಾಯ್ಸ್ ಪ್ರೈಸ್ ಮೆಥಡ. ಡಿಫ್ರೆನ್ಸಸ್ ಏನಂದರೆ, ಈ ಥರ ಮಾಡಿದರೆ ನೀವು ಕಾಸ್ಟ್ ಪ್ರೈಸ್ದಾಗೂ ಇದೇ ಥರ ಮಾಡ್ತೀರಿ. ಬಟ್ ಇಲ್ಲಿ 2 ಪಾಯಿಂಟ್ಸ್ ಆ್ಯಡಪ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕು, ನೀವು ಟು ಸ್ಟಾಕ್ ರಿಸರ್ವ್ ಅಂತೇಳಿ ಮೆನ್ಷನ್ ಮಾಡಬೇಕು. ಸ್ಟಾಕ್ ರಿಸರ್ವ್ ಎದಕ್ಕಂದರೆ ಅನ್ಸೋಲ್ಡ್ ಕ್ವಾಂಟಿಟಿಗೆ ಎಷ್ಟು ಇದಾವೆ ನೋಡಿರಿ. ಇಲ್ಲಿ ಅನ್ಸೋಲ್ಡ್ ಕ್ವಾಂಟಿಟಿ ಯಾವಾಗಲೂ ಇದೊಂದು ನೆನಪಿಟ್ಕೋರಿ. ಅನ್ಸೋಲ್ಡ್ ಕ್ವಾಂಟಿಟಿ ಎಷ್ಟಿದ್ದಾವೆ, 170 ಇಂಟು ಪ್ರಾಫಿಟ್ ಎಷ್ಟಿದೆ ನಮ್ಮದು, ಪ್ರಾಫಿಟ್ 25 ಇದೆಯಲ್ಲ. 170 ಇಂಟು ಏನು ಮಾಡಬೇಕು ನೀವು, 25 ಮಾಡಬೇಕು. ಸೊ ಇವನ್ನೆಲ್ಲ ಪಾಯಿಂಟ್ಸ್ ಎಲ್ಲ ನೆನಪಿನಲ್ಲಿ ಇಟ್ಕೊಳ್ರಿ. ಸೊ ಈಸಿಲಿ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್. ಅಂದ್ರೆ 170 ಇಂಟು 25 ಮಾಡಿದಾಗ ಎಷ್ಟು ಬರುತ್ತೆ, 4250 ಬರುತ್ತೆ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಬೈ ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ ಅಂತ ಇದೆಯಲ್ಲ. ಸೊ ಬೈ ಗೂಡ್ಸ್ ಅಂಟು ಕನ್ಸೈನ್ಮೆಂಟ್. ಸೊ ಒನ್ಸ್ ಅಗೇನ್, ಸೊ ಬೈ ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ ಅಂತ ಇದೆಯಲ್ಲ. ಸೊ ಇಲ್ಲಿ ಲೋಡಿಂಗ್ ತೊಗೋಬೇಕು. ಗೂಡ್ಸ್ ಅಂಟು ಕನ್ಸೈನ್ಮೆಂಟ್ ಅಂದ್ರೆ ಲೋಡಿಂಗ್ ಅಂದರೆ ನಾ ಇಲ್ಲಿ ನಿಮಗೆ ತೆಗೆದುಕೊಂಡಿದ್ದೀನಿ ನೋಡಿರಿ. ಪ್ರಾಫಿಟ್ ಆ್ಯಂಡ್ ನೆಟಿಂಗ್ ಬಟ್ ಇದೇನ ಲೋಡಿಂಗ್ ಅಂತ ಹೇಳಿ ಇದನ್ನ ಮೆನ್ಷನ್ ಮಾಡಿರಿ ಈ ಸೈಡ. ಇದು ಎಷ್ಟು, 25,000 ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇಲ್ಲಿ ಟೋಟ್ಲಿಂಗ್ ಮಾಡಿರಿ, 1,20,810, 20,538, ನೆಕ್ಸ್ಟ್ 25,000 ಎಲ್ಲ ಟೋಟ್ಲಿಂಗ್ ಮಾಡಿದಾಗ ನಮಗೆ ಅಮೌಂಟ್ ಎಷ್ಟು ಬರುತ್ತೆ, 1,66,000
348 1,66,348 ದಾಗ 1 lakh ಲೆಸ್ ಮಾಡಿರಿ, 6,000 ಲೆಸ್ ಮಾಡಿರಿ, 12,000 ಲೆಸ್ ಮಾಡಿರಿ, 6,000 ಲೆಸ್ ಮಾಡಿರಿ, 4,250 ಲೆಸ್ ಮಾಡಿರಿ, ರಿಮೈನಿಂಗ್ ಎಷ್ಟು ಬರುತ್ತೆ 39,098. ಇಟ್ ಈಸ್ ಅ ಪ್ರಾಫಿಟ್. ಸೊ ನೀವು ಟು ಸ್ಟಾಕ್ ರಿಸರ್ವ್ ಮೆನ್ಷನ್ ಮಾಡಬೇಕು ಆನ್ ಸೋಲ್ಡ್ ಕ್ವಾಂಟಿಟಿಗೆ. ಇಲ್ಲಿ ಬೈ ಗೂಡ್ಸ್ ಆ್ಯಂಡ್ ಟು ಕನ್ಸೈನ್ಮೆಂಟ್ ಬ್ರೆಕೆಟದ ಲೋಡಿಂಗ್ ಆರ್ ಪ್ರಾಫಿಟ್ ಇಲ್ಲೇ ಮೆನ್ಷನ್ ಮಾಡಿದಾರಲ್ಲ ಲೋಡಿಂಗ್, ಇದನ್ನ ಇಲ್ಲೇ ತೆಗೆದುಕೊಳ್ಬೇಕು. ನೆಕ್ಸ್ಟ್ ಇನ್ನು ಒಂದು ಅಕೌಂಟ್ ಉಳಿತು. ಯಾವ ಅಕೌಂಟ್ ಅಂದರೆ ಅದು ಜಸ್ಟ್ ಏನು ಕನ್ಸೈನಿ ಅಕೌಂಟ್. ಸೊ ಕನ್ಸೈನಿ ಅಕೌಂಟ್ ಏನಿಲ್ಲ, ಸಿಂಪಲ್ ಇದೆ. ಕನ್ಸೈನಿ ಅಕೌಂಟ ಸಾಲ್ವ್ ಮಾಡ್ಬೇಕಾದ್ರೆ ಅಗ್ದಿ ಸಿಂಪಲ್ಲೇ ನೀವು ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಒನ್ಸ್ ಅಗೇನ್ ಜಸ್ಟ್ ನಾ ಪ್ರೀವಿಯಸ್ ಕ್ಲಾಸಾಗೆಲ್ಲ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ನೋಡಿರಿ. ಸೊ ಇಲ್ಲಿ ಏನು ಹೇಳ್ತಾರೆ, ಕನ್ಸೈನಿ ಅಕೌಂಟ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಎಲ್ಲಿ ಕನ್ಸೈನಿ ಇದೆ ನೋಡಿ, ಇಲ್ಲಿ ಫಸ್ಟ್ ನೋಡಿರಿ ಕನ್ಸೈನಿ ಇದೆ, ಇಲ್ಲಿದೆಯಲ್ಲ. ಸೊ ಇದನ್ನೇನು ಮಾಡಬೇಕು, ಕನ್ಸೈನಿ ಅಕೌಂಟಲ್ಲಿ 12,000 ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು. ಬಾಯ್ ಕನ್ಸೈನ್ಮೆಂಟ್ ಅಕೌಂಟ ಕನ್ಸೈನಿ ಎಕ್ಸ್ಪೆಂಡಿಚರ್ 12,000 ಮೆನ್ಷನ್ ಮಾಡಿರಿ. ನೆಕ್ಸ್ಟ್ ಇನ್ನೇನು ನೋಡಿರಿ, ಕಮಿಷನ್ ತೊಗೊಂಡನಲ್ಲ ಟು ಕನ್ಸೈನಿ ಅಕೌಂಟ್ ಅಂತೇಳಿ ಕಮಿಷನ್ ಇದೆ, ನೀವೇನು ಮಾಡಬೇಕು ಬಾಯ್ ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಮೆನ್ಷನ್ ಮಾಡಬೇಕು, ಅಂದರೆ ರಿವರ್ಸ್ ಮಾಡಬೇಕು. ಇಲ್ಲಿ 6,000. ನೆಕ್ಸ್ಟ್ ನೋಡಿ ಇನ್ನೊಂದಿದೆ, ಜಸ್ಟ್ ಈ ಫಾರ್ಮೆಟ್ದಾಗೇನು ಎಲ್ಲ ಇನ್ಫಾರ್ಮೇಷನ್ ತೆಗೆದುಕೊಳ್ಳೋಣ. ಇಲ್ಲಿ ಬಾಯ್ ಬ್ಯಾಂಕ್ ಅದೇ ಅಥವಾ ಬಾಯ್ ಕನ್ಸೈನಿ ಅಕೌಂಟ್ ಅಂದ್ರೂ ನಡೆಯುತ್ತೆ. ಇಲ್ಲಿ 1,20,000 ಇದೆಯಲ್ಲ, ಇದೇನಾಗುತ್ತೆ ಟು ಕನ್ಸೈನ್ಮೆಂಟ್ ಅಕೌಂಟ್ ಅಂತೇಳಿ ಸೇಲ್ಸ್ ಅಂತೇಳಿ ತೆಗೆದುಕೊಂಡು 1,20,000 ಆಗುತ್ತೆ. ನೆಕ್ಸ್ಟ್ ನಿಮಗೆ ಅಡ್ವಾನ್ಸ್ ಕೆಲವೊಂದಷ್ಟು ಅಮೌಂಟ್ ಅಡ್ವಾನ್ಸ್ ಆಗಿ ತೆಗೆದುಕೊಂಡಿದ್ದಾನೆ. ನೋಡೋಣ ಅಡ್ವಾನ್ಸ್ ಎಷ್ಟಿದೆ. ಅಡ್ವಾನ್ಸ್ ಅಂತೇಳಿ ಇಲ್ಲಿ ಅಮೌಂಟ್ ತೆಗೆದುಕೊಂಡಿದ್ದಾನೆ ನೋಡ್ರಿ. ಅಡ್ವಾನ್ಸ್ ಅಕ್ಸೆಪ್ಟೆನ್ಸ್ ಟು 25,000 ರಿಸೀವ್ಡ್ ಫ್ರಾಮ್ ದ ಕನ್ಸೈನಿ, ಅಂದರೆ ಇದನ್ನೇನು ಮಾಡಬೇಕು ಕನ್ಸೈನಿ ಅಕೌಂಟ್ದಾಗ ಮೆನ್ಷನ್ ಮಾಡಬೇಕು. ಇದು ಒಂದು ನಿಮ್ಗೆ ಹೊಸ ಪಾಯಿಂಟ್ ಅಂತ ಹೇಳ್ಬೋದು, ಒಂದು ನ್ಯೂ ಪಾಯಿಂಟ್ ಇದೆ. ಇಲ್ಲಿ ಏನು ಮಾಡಿರಿ, ಬಾಯ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಬ್ರೆಕೆಟ್ದಲ್ಲಿ ಅಡ್ವಾನ್ಸ್ ಅಂತ ಮೆನ್ಷನ್ ಮಾಡಿ 25,000 ಇಲ್ಲಿ ತೆಗೆದುಕೊಳ್ಳಿ. ನೆಕ್ಸ್ಟ್ ಇದನ್ನ ಟೋಟ್ಲಿಂಗ್ ಮಾಡಿರಿ, 1,20,000 ಆಗುತ್ತೆ. ಈ ಸೈಡ್ 1,20,000 ಆಗುತ್ತೆ. 12,000 ಮೈನಸ್ 6,000 ಮೈನಸ್ 25,000 ಮಾಡಿದಾಗ ಬಾಯ್ ಬ್ಯಾಂಕ್ ಅಕೌಂಟ್ ಅಂತೇಳಿ ಎಷ್ಟು ಬರುತ್ತೆ 77,000 ಬರುತ್ತೆ. ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಕನ್ಸೈನಿ ಅಕೌಂಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಏನಿಲ್ಲ, ಸಿಂಪಲ್ ಆಗಿ ಇಲ್ಲಿ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ ಎಲ್ಲಿ ಕನ್ಸೈನಿ ಇದೆ ನೋಡಬೇಕು. ಇಲ್ಲಿ ಕನ್ಸೈನಿ ಇದೆ, ಇಲ್ಲಿ ಕನ್ಸೈನಿ ಇದೆ. ಇದರ ರಿವರ್ಸ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಇಲ್ಲಿ ಡೆಬಿಟ್ 2 ಇದೆ, ಇದು ಬಾಯ್ ಇದ್ದಂಗೆ ಇದೆ 2 ಇದ್ದಂಗೆ, ಅಂದರೆ ನೀವು 2 ಕನ್ಸೈನಿ ಅನ್ನೋದು ಇಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ ಕನ್ಸೈನಿ ಅಕೌಂಟ್ದಲ್ಲಿ ಬಾಯ್ ಕನ್ಸೈನ್ಮೆಂಟ್ ಮಾಡಬೇಕು. ನೆಕ್ಸ್ಟ್ 2 ಕನ್ಸೈನಿ ಇದೆ, ಬಾಯ್ ಕನ್ಸೈನ್ಮೆಂಟ್ ಅಕೌಂಟ ಕಮಿಷನ್ ಅಂತ ಮಾಡಬೇಕು. ಇಲ್ಲಿ ಸೇಲ್ಸ್, ಇವು 3 ಎಂಟ್ರಿ ನಿಮ್ಗೆ ಕನ್ಸೈನಿ ಅಕೌಂಟಲ್ಲಿ ಬರುತ್ತೆ. ಇದು ಫಸ್ಟು, ಸೆಕೆಂಡ್, ಥರ್ಡ್. ಸೊ ಈ ಥರ ನೀವು ಏನು ಮಾಡ್ಬೋದು, ಈಸಿಲಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಕನ್ಸೈನಿ ಅಕೌಂಟ್. ಬಟ್ ಕನ್ಸೈನ್ಮೆಂಟ್ ಅಕೌಂಟ್ದಲ್ಲಿ ಇನ್ವಾಯ್ಸ್ ಪ್ರೈಸ್ ಮೆಥಡ್ ಇದ್ದಾಗ ಇದೊಂದು ಪಾಯಿಂಟ್ ಹೊಸದು ಬರುತ್ತೆ, ನ್ಯೂ ಪಾಯಿಂಟ್. ನೆಕ್ಸ್ಟ್ ಇದು ಒಂದು ಪಾಯಿಂಟ್, ಇದು ಒಂದು ಎಂಟ್ರಿ ನ್ಯೂ ಬರುತ್ತೆ, ಇದು ಒಂದು ಎಂಟ್ರಿ, ಇದೊಂದು ಎಂಟ್ರಿ, 2 ಎಂಟ್ರಿ ಜಾಸ್ತಿ ಬರುತ್ತೆ. ಸೊ ಈ ಥರ ಕನ್ಸೈನ್ಮೆಂಟ್ ಅಕೌಂಟ್ ನೀವು ಏನು ಮಾಡ್ಬೋದು, ಈಸಿಲಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಪ್ರಾಬ್ಲಮ್ ಅರ್ಥ ಆಯ್ತಲ್ಲ. ಒನ್ಸ್ ಅಗೇನ್ ಏನು ಮಾಡಿರಿ, ನೀವು ಕೂಡ ಪ್ರಾಬ್ಲಮ್ಸನ್ನು ಕ್ವಶನ್ಸ ಫಸ್ಟ್ ರೀಡ್ ಮಾಡಿರಿ, ಕ್ವಶನ್ಸ್ ನೋಡಿರಿ. ನೆಕ್ಸ್ಟ್ ಏನು ಮಾಡಬೇಕು, ಕ್ವಶನ್ಸ ನೀಟಾಗಿ ನೋಡಿರಿ. ನೆಕ್ಸ್ಟ್ ಈ ವಿಡಿಯೋ ಕೂಡ ಒನ್ಸ್ ಅಗೇನ್ ಮತ್ತೊಮ್ಮೆ ನೋಡಿರಿ, ವಿಡಿಯೋ ಅರ್ಥ ಆಗುತ್ತೆ. ನೆಕ್ಸ್ಟ್ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಪ್ರೆಸ್ ದ ಬೆಲ್ ಐಕಾನ್. ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಕೂಡ ಶೇರ್ ಮಾಡಿರಿ. ಸೊ ಕನ್ಸೈನ್ಮೆಂಟ್ ಅಕೌಂಟ ಇಂಪಾರ್ಟೆಂಟ್ ಯೂನಿಟ್ ಇದೆ. ಸೊ ಇದ್ರ ಮೇಲೆ ಎಕ್ಸಾಮ್ದಲ್ಲಿ 10 ಮಾರ್ಕ್ಸ್ಗೆ 5 ಮಾರ್ಕ್ಸ್ಗೆ ಆರ್ 15 ಮಾರ್ಕ್ಸ್ಗೆ ಸೊ ಈ ಥರ ನಿಮ್ಗೆ ಪ್ರಾಬ್ಲಮ್ಸನ್ನು ಕೇಳತ್ತಿರ್ತಾರೆ, ಅಂದರೆ ರೈಸ್ ಮಾಡತ್ತಿರ್ತಾರೆ ಈ ಒಂದು ಯೂನಿಟ್ನಲ್ಲಿ. ಸೊ ಇದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ. ಸೊ ಇದು ಪ್ರಾಬ್ಲಮ್ಸ್ ಈ ಥರ ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡೋದರಿಂದ ಏನಾಗುತ್ತೆ ಅಂದರೆ ನೆಕ್ಸ್ಟ್ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೀವು ಈಸಿಲಿ ಕೂಡ ನೋಡ್ಬೋದು, ಅಂದರೆ ಈಸಿಯಾಗಿ ನೀವು ನೋಡ್ಬೋದು, ಜಲ್ದಿಲೇ ನೀವು ನೋಡ್ಬೋದು. ಅಂದರೆ ಸರ್ಚ್ ಮಾಡೋದು ನೆಸಸರಿ ಇರೋದಿಲ್ಲ, ನಿಮ್ಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸೊ ಆಯ್ತಲ್ಲ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ. ಇನ್ನು ಮಿಕ್ಸ್ಡ್ ಪ್ರಾಬ್ಲಮ್ ಇದ್ದಾವೆ ಕನ್ಸೈನ್ಮೆಂಟ್ ಅಕೌಂಟ್ನಲ್ಲಿ, ಅಂದರೆ ಕಾಸ್ಟ್ ಪ್ರೈಸ್ ಮೆಥಡ್ ಮೇಲೆ, ಇನ್ವಾಯ್ಸ್ ಪ್ರೈಸ್ ಮೆಥಡ್ ಮೇಲೆ, ಮಿಕ್ಸ್ಡ್ ಡೆಲ್ ಕ್ರೆಡರ್ ಕಮಿಷನ್ ಮೇಲೆ ಇದ್ದಾವೆ. ಸೊ ಅವನ್ನೆಲ್ಲ ಪ್ರಾಬ್ಲಮ್ಸನ್ನು ನೋಡೋಣ. ಟೋಟಲ್ ಆಗಿ
ನಿಮಗೆ ಕನ್ಸೈನ್ಮೆಂಟ್ ಅಕೌಂಟ್ದಿಂದ ಯಾವುದೇ ಪ್ರಾಬ್ಲಮ್ ಕೇಳಿದರೂ ಜಸ್ಟ್ ನೀವು ಈಗೇನು ನಾವು ಸಾಲ್ವ್ ಮಾಡಿದ್ದೇನಲ್ಲ ಇವು ಪ್ರಾಬ್ಲಮ್ಸ್ ಎಲ್ಲ ಫಸ್ಟ್ ನೀವು ಸಾಲ್ವ್ ಮಾಡಿ ನೋಡಿರಿ. ಸೊ ನಿಮಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಈಜಿಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ನಿಮ್ಗೆ ಭಾಳ ಸಿಂಪಲ್ ವೇದಾಗೈತನ ಪ್ರಾಬ್ಲಮ್ಸ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸಾಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಆಲ್.